ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ದೊಡ್ಡಮ್ಮ ಏನು ಹೇಳ್ತಿದ್ದಾರೆ ಅಂತಂದರೆ, ಲಾಸ್ಟ್ ಟೈಮು ಈಗ ಒಂದು 2 ವರ್ಷದಲ್ಲಿ ಮಂಗ್ಳೂರಿಗೆ ಹೋಗಿದ್ವಿ. ಆವಾಗ ರಿಸರ್ವೇಷನ್ ಏನು ಮಾಡಿಸಿರಲಿಲ್ಲ, ಜನರಲ್ಗೆ ಹೋಗಿದ್ದು ಸಡನ್ನಾಗಿ ಹೊಂಟ್ಬಿಟ್ಟು. ಹಾಗಾಗಿ ತುಂಬ ರಶ್ ಇತ್ತು, ಅಲ್ಲೆಲ್ಲ ಜಗಳಾಡ್ಬಿಟ್ರು ಅವ್ರ ಜೊತೆ ಎಲ್ಲ. ಇವರು ಹೋಗ್ಬಿಟ್ಟು ರಿಸರ್ವೇಷನ್ ಮಾಡಿರ್ತಾರಲ್ವ, ಆ ಬೋಗಿಗೆ ಹೋಗಿ ಕುತ್ಕೊಂಡು ಅವರೆಲ್ಲ ಹಿಂಗೆಲ್ಲ ಬರಬಾರ್ದು ಅಂತ ಅಂದ್ಬಿಟ್ಟು ಹೇಳಿಕೆ ದೊಡ್ಡಮ್ಮ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಜಗಳಾಡಿದ್ದು. ಅದು ನೆನೆಸ್ಕೊಂಡು ಇವಾಗ ಹೇಳ್ತೈತೆ ಟ್ರೈನ್ ಸವಾಸ ಬೇಡ ಅಂತ ಅಂದ್ಬಿಟ್ಟು. ಏನು ಬೈಲಿ ಆ ಊರ್ನೊಳ್ಳೆ ನೋಡು ನೀನು. ಮಮ್ಮಿ ಬಾ, ಟೈಮ್ ಆಯ್ತು, ಬಾ ಹೋಗಿ ಬರೋದು ಬೆಂಗಳೂರಿಗೆ. ಓಲಿಲ್ಲ ಸರಿ ಕರ್ಕೊಂಡು ಹೋಗ್ತಲ್ಲ ಅಂತೈತೆ. ನೀನು ಹೋಗಪ್ಪ, ನಾನು ಬರಕ್ಕಲ್ಲ. ನೀನು ಹೋಗ್ಬಿಡು ಜಲ್ದಿ, ರೈಲಿಗೆ ಕುತ್ಕೊಂಡು ಪಟ್ಕ ರೈಲಿಗೆ. ನೀನು ಹೋಗಪ್ಪ, ನೀನು ಹೋಗೋ ಬಿಡು. ಬಾ ಹೋಗೋಣ. ಹೋಗೋಣ ಹೋಗೋಣ. ಮತ್ತಿನ ಹೋಗ್ಕಲ್ ನಾನು ಹೋಗಿ ದೊಡ್ಡಕ್ಕೆ ಹೋಗೋದು ಮಂತ್ರಾಲಯಕ್ಕೆ ರಿಸರ್ವೇಷನ್ ಈಗೆಲ್ಲುವಾಗ ರಜೆ ಎಲ್ಲ ಮುಗ್ದೈತಲ್ಲ, ಹೋಗೋಣ ಅಂತ ನಾವು ಫ್ಯಾಮಿಲಿ ಹೋಗೋಣ ಅಂತ ಅಂದ್ಕೊಂಡಿದೀವಿ. ನೋಡ್ಬೇಕು. ಆಯ್ತು ಬಿಡು. ಮಣ್ಸ್ಕೊಂಡಿದ್ಯಲ್ಲ, ಮಾತಾಡ್ದಲ್ಲಯ್ಯ, ಹೋಗ್ಬೋದಿತ್ತು ರಜಕ್ಕೆ. ನಾವು ಹೋಗಿದ್ದು, ಯಾರ್ಯಾರವ ನಾವೆಲ್ಲ ಹೋಗಿದ್ದು. ಸಂದೀಪು, ನಾನು, ನಮ್ಮಮ್ಮ, ಸೌಮ್ಯಕ್ಕ. ಸೌಮ್ಯ ಬಂದ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸಖತ್ತಾಗಿತ್ತು. ನೀನು ಬರಲೇ ಇಲ್ವಲ್ಲ, ನಿನಗೆ ಬಂದ್ರಿ. ನಾವೊಂದು 2 ದಿವಸ ರಿಸರ್ವೇಷನ್ ಮಾಡಿಸಿದ್ದು. 400 ರೂಪಾಯಿ ಕೊಟ್ಟು 2 ದಿವಸ ಆರಾಮಾಗಿ ಮಲ್ಕೊಂಡು ಹೋಗ್ಬಿಟ್ಟು ಬಂದು. ಚೆನ್ನಾಗಿತ್ತು, ಫ್ರೀ ಫುಲ್ಲು. ಟಿಕೆಟಿಲ್ದವ್ರು ಹೋಗಕ್ಕಲ್ಲ ಕಣ. ಅವೇ ನಮ್ಮ ಮಕ್ಕಳು ಮುಂದೆ ಕುತ್ಕೊಂಡು ಅವಳು ನೋಡ್ಬೇಕು ಕುಂತ್ಕೊಂಡು ಫ್ರೆಂಡ್ಸ್, ಇವಾಗ ಯಶವಂತಪುರ ಬಂದು ಇಳಿದು ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಮತ್ತು ಟ್ರೈನ್ ಒಳಗಡೆ ಏನು ವಿಡಿಯೋಸ್ ಮಾಡ್ಕೊಳ್ಳಿಲ್ಲ. ಯಾಕೆಂತಂದರೆ ನಾವು ಬಂದು ಬರ್ತಾಯಿತ್ತು ಟ್ರೈನು ದೂರದಲ್ಲಿ, ಹಾಗಾಗಿ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ ಸ್ಟೇಷನ್ನಲ್ಲಿ. ಅದಾದಮೇಲೆ ಟ್ರೈನಲ್ಲಿ ಮಾಡೋಣ ಅಂತ ಅಂದರೆ ಫುಲ್ ರಶ್ ಇತ್ತು, ಅಲ್ಲೂ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವಿಡಿಯೋಸ್ ಏನೂ ತೊಗೊಳ್ಳಿಲ್ಲ. ಇವಾಗ 5:45-6 ಗಂಟೆ ಹಂಗೆ ಯಶವಂತಪುರಕ್ಕೆ ಬಂದು ಇಳಿದು ಹೋಗ್ತಾಯಿದ್ದೀವಿ. ಆಟೋದಲ್ಲಿ ಹೋಗ್ತೀವಿ. ನಮ್ಮ ಮೈದ ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಅವರು ಪಾಪ ಎಲ್ಲೋ ದೂರ ಇದ್ದಾರಂತೆ. ಟೈಮ್ ಫ್ರೀ ಇದ್ದರೆ ಅವರೇನೇ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲ ಅಂತಂದರೆ ಕರ್ಕೊಂಡು ಹೋಗಲ್ಲ, ನಾವೇನೇ ಹೋಗೋದು. ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಅವಳನ್ನು ಡ್ಯೂಟಿಯಿಂದ ಬಂದು ಕಾಫಿ ಇಟ್ಕೊಟ್ಲು. ಕಾಫಿ ಕುಡಿದ್ಬಿಟ್ಟು ಮತ್ತೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾರ್ದು ಸೈಕಲ್ಲು? ನನ್ನ ಮಗಳದು. ಇಳಿ. ಯಾರ್ದು ಮನೆ ಇದು? ನಿನ್ನ ಮುಂದ ಏನು? ನಿಂತು ಬಾರಿ ಕೊಡು ನನ್ನ ಮಗಳಿಗೆ. ಚಿನ್ನಮ್ಮ ಕೊಡಪ್ಪ ಅವಳಿಗೆ. ಯಾರು ತಂದಿದ್ದು? ನನ್ನಪ್ಪ ತಂದಿದ್ದು. ಬಾರಿ ನೀನಪ್ಪ ನೆನಪಿಕೊಂಡು ನೋಡು. ತಲೆ ತಂದೆ ಒಂದು 7-8 ತಿಂಗಳು ಆಯ್ತು. ನೀನು ಯಾರಪ್ಪ? ಅವ್ವ ನೀನು. ಯಾರ್ಯಾರು ಬಂದ್ರಿ? ಅವ್ವ ನೀನು. ಬಂಗಾರಿ ಕೊಟ್ಟು ಕೊಡಲ್ಲ ನೀನು. ಬಂಗಾರ ಹೋಲ್ಪ ಬೆಳ್ತೀವಿ ಹುಷಾರು. ಹಿಂಗೆ ಆಯ್ತು. ಸೀಟೆಲ್ಲ ಮುಗ್ದಾಕಿರಂಗಿದೆಯಾ? ಏನು ಮಾಡ್ತಿದ್ದೀಯ? ಮೊಟ್ಟೆ ಬೇಯಿಸ್ತಾ ಇದ್ದೀನಿ.
ಮೊಟ್ಟೆ ಬೇಯಿಸಿ ಸಿಪ್ಪೆ ಸುರಿತಾ ಇದೀಯ ಅಂತ ಹೇಳು. ಸಿಪ್ಪೆ ಸುಲಿತಾ ಇದ್ದೀನಿ ಅಂತ. ಸಿಪ್ಪೆ ಸುಲಿತಾ ಇದ್ದೀನಿ ನೋಡಿ ರೊಟ್ಟಿ ಆಗ್ತವಳೆ. ಅಂದ್ರೆ ಕೈಲಿ ಬಳಿಯಲ್ಲ, ದೋಸೆ ಇಟ್ಟು ಅಂತ ಅಂದ್ಕೊಬಿಟ್ಟು ಅಕ್ಕಿ ಹಸಿಡ್ಬಿಟ್ರೆ ಏನೂ ಕಲಿಸಿಲ್ಲ. ರೊಟ್ಟಿ ಅಂದರೆ ದೋಸೆ ಥರ ಬಳಿತವಳೆ ತವನಲ್ಲಿ. ಇದು ಏನು ಚೆನ್ನಾಗಿರ್ತದೆ. ತಿನ್ಬೇಡ ನಾವು ಕೈಲಿ ಬಳಿ ಕೈಯೆಲ್ಲ ಸುಟ್ಕೊಂಡು ಈ ಬಾಲ ಏನೋ ಗೊತ್ತಿಲ್ಲ. ಅಲ್ಲ ಕಡೆ ನಿಮ್ಮ ಮನೇಲಿ ಇರೋದೇ ಅಲ್ಲಿ ನಿನಗೆ ಗೊತ್ತಿಲ್ವಾ? ತಿಂತಾ ಇದ್ವಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ. ಸೊ ನೈಸ್. ಮಟನ್ ಸಾಂಬಾರ್ ಇತ್ತಂತೆ ನೆನ್ನೆದು, ಅದಕ್ಕೆ ಮಾಡ್ಕೊಟ್ಟಿದ್ದಾರೆ. ಚಾರ್ಜರ್ ಕಿತ್ತವಳೆ. ಫ್ರೆಂಡ್ಸ್, ಇವಾಗ ಮತ್ತೆ ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಎದ್ದು ಕಾಫಿ ಎಲ್ಲ ಕುಡ್ದಿದ್ದಾಯ್ತು. ಇವಾಗ ತಿಂಡಿ ಮಾಡಬೇಕು. ತಿಂಡಿ ಬಂದ್ಬಿಟ್ಟು ಇಡ್ಲಿ. ಸೊ ನಾನು ತಿಂಡಿ ಮಾಡ್ತೀನಿ, ಅಮ್ಮ ಮನೆ ಕೆಲಸ ಮುಗಿಸ್ತಾರೆ. ನನ್ನ ತಂಗಿ ಅವಳ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಬಿಟ್ಟು ಇವಾಗ ಎಲ್ಲ ಹೋಗ್ಬೇಕು 10 ಗಂಟೆ ಅಷ್ಟರಲ್ಲಿ. ಸೊ ಇವಾಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗ್ತೀವಿ. ಚಡ್ಡಿ ಹಾಕಿ ಫಸ್ಟ್. ಏನ ಇದುವರೆಗೆ ಈ ಕಡೆ ಪರ್ಸ್ಗೆ ಫೋನ್ ಇಟ್ಕೊಂಡಿಲ್ಲ ನಾನು. ಹಿಡಿಯಲ್ಲ ಅಂತ ಹಾಕೈತಿ. ಮುದ್ದು ಇದ್ರೊಳಗೆ ಹಾಕಿ ಹಂಗೆ ಹಿಡಿತೈತಿ ನೋಡಿ. ನಿಂಗೆ ಗೊತ್ತಿಲ್ಲ, ಇಟ್ಯಾ ಕೈಲಿ ಬೇರೆ ಇಟ್ಕೊಳ್ಳಿವೆ ಫೋನ್. ನಿನ್ನ ಗೊತ್ತಿಲ್ಲ ನನಗೆ. ನನ್ನ ಮಗು ನಾನು ಒಳಗೆ ತಗೊಳಕ್ಕೂ ಚಂದ, ಹಾಕಕ್ಕೂ ಚಂದ. ಇದ್ರಲ್ಲಿ ಉಸಿರು ಕಟ್ಕೊಂಡು ತೆಗಿಬೇಕಾಯ್ತು, ಕೇಳ್ಬೇಕಾಯ್ತು. ಯಾವ್ದ್ರಲ್ಲಿ ಕೇಳ್ಬೇಕು? ಇದು ಈ ಕಡೆ ಇದಕ್ಕೆ ಹಾಕ್ತೀವಿ. ಯಾವಾಗ ಇರುವೆ ಹಂಗಾರಿ ಕಣ ತಲೆ ನೋಡೋದು. ಒಳ್ಳೆ ಗುಡ್ಡ ಹಿಡಿಯ ನನ್ನ ಮಗಳು. ನೀನು ನನ್ನ ಗುಡ್ ಮಗನು. ನನ್ನ ಗುಡ್ ಬಾಯ್. ನನ್ನ ಒಗ್ದಾಕವ ನಾಳೆ ಹೋಗೋದಕ್ಕೆ. ನೋಡಿ ಫ್ರೆಂಡ್ಸ್, ಅವಮಾನ ಮಾಡ್ತಾಳೆ ಅವ್ರ ಮನೆಗೆ ಬಂದ್ರೆ. ನನಗೆ ತಲೆನೇ ಇಲ್ಲ. ಒಂದು ರೆಸ್ಪೆಕ್ಟು. ಚಟ್ನಿ ಮಾಡೋಣ ಇಡ್ಲಿಗೆ. ಸರಿ ಮಮ್ಮಿ ಕಸ ಗುಡಿಸ್ಬಿಡು. ಕಾಯಿ ತುರ್ಕೋಬೇಕು. ನೀರು ಚಟ್ನಿ ಮಾಡಿ. ನೀರು ಚಟ್ನಿನೇ ಮಾಡಲ್ಲ ನಾನು. ನೀರು ಬಿಟ್ರೆ ನೀರು ಚಟ್ನಿ. ಲೇಟಾಗಿ ಎದ್ದಿವಿ ಇವತ್ತು. 7 ಗಂಟೆಗೆ ಎದ್ದಿವಿ. ಅಲ್ಲಿದ್ರೆ ಊರಲ್ಲಿದ್ರೆ 6 ಗಂಟೆಗೆ ಹೇಳ್ತಾ ಇದ್ದೆ. ಇವಳಿಗೂ ಇವತ್ತು ರಜಾ ಅಲ್ವಾ, ಬೀಳ್ತೀಯಾ? 9 ಗಂಟೆಗೆ ಹೇಳ್ತಾ ಇದ್ಲಂತೆ, ನಾವು ಬರ್ಲಿಲ್ಲ ಅಂತ ಅಂದಿದೆ. ಎಲ್ಲ ಹೋಗೋದಿರ್ಲಿಲ್ಲ ಅಂತ. ಸಂಡೆ ಅಷ್ಟೇ. ಇವಳೋಗ ಅಂದ್ರೆ ಇವತ್ತು ಹೋಗೋದಿರ್ಲಿಲ್ಲ ಅಂತ ಅಂದ್ರೆ ಲೇಟಾಗಿ ಹೇಳ್ತಾ ಇದ್ರು. ನಿಮ್ಗೆ ಇರ್ಬೋದಿತ್ತು ಮನೆಯಲ್ಲಿ, ಬಟ್ ಹೋಗ್ಲೇಬೇಕು. ಏನು ಅಂತ ಅಂದ್ಬಿಟ್ಟು ಮುಂದೆ ಹೇಳ್ತೀನಿ. ಶಾರ್ಪರ್ ಎಲ್ಲ ಕಂಡ್ಲದ ಎರೇಸರ್ ಏನದು? ಸರಿ ಹಾಕಲ್ಲ, ಸರಿ ಹಾಕ. ಹೇಗಿದೆ? ಚೆನ್ನಾಗಿದೆಯಾ? ಚಿಕ್ಕಿ ಕಚ್ಚಿತ್ತಲ್ಲ. ಬೇಡ ಅಂತ ಬೇಕಪ್ಪ. ನೀನ್ ಚಟ್ನಿ ಹಾಕ ನಮ್ಮ ಮನೆಗೆ. ನೀನ್ ಹಾಕಣ ಇಡ್ಲಿ.
ಈ ಕಲರ್ ಹಾಕ್ಸ್ಬೇಕು ಕಬೋರ್ಡ್. ರೆಡಿ ಆಗ್ತೀವಿ ಇವಾಗ, ಟೈಮ್ ಆಯ್ತು. ಏಯ್ ಏನೋ ಮಾಡ್ತೀಯ? ಏಯ್ ಏನ? ನಾ ಇನ್ನೂ ರೆಡಿ ಆಗಿಲ್ಲ, ಇವಳು ರೆಡಿ ಆದ್ಲು ಆಗ್ಲೇ. ಓನರ್ ಆಂಟಿ ಓಡ್ ಬರ್ಲಿ ಅಂತ. ತುಂಬಾ ಒಳ್ಳೆ ಓನರ್ ಆಂಟಿ ಅಲ್ವಾ ಅವರು? ಮತ್ತು ಸುಮ್ಮನೆ ಏನೇನು ಹೇಳ್ತಾರೆ ಅಂಥವ್ರಿಗೆ. ಏನು ಮಕ್ಕಳು ಮರೆಯೋಂಗಿಲ್ಲ, ಕಿರ್ಚಂಗಿಲ್ಲ, ಕೂಗಂಗಿಲ್ಲ, ಏನೂ ಬೀಳಂಗಿಲ್ಲ. ಏನೋ ಆಗ್ಬಿಡ್ತು ನಂಗೆ ಓಡ್ ಬರೋದು. ಹಂಗೆಲ್ಲ ಆದರೆ ಯಾರು ಬರ್ತಾರೆ? ಅದಕ್ಕೆ ಲಾಸ್ಟ್ ಟೈಮ್ ಅವ್ರು ಖಾಲಿ ಮಾಡ್ಕೊಂಡು ಹೋಗಿರೋದು. ಇನ್ಸ್ಟಾಗ್ರಾಮಿಗೆ ಕಮೆಂಟೇ ಮಾಡ್ಬಿಟ್ಟವ್ರೆ ಅಂತ ಓನರ್ ಆಂಟಿ ರೀಲ್ಸ್ ಮಾಡೋಕ್ಕೆ ಬಿಟ್ಟವ್ರಲ್ಲ ನಿಮ್ಮನ್ನ, ಪುಣ್ಯ, ನಾವು ಅದಕ್ಕೆ ಖಾಲಿ ಮಾಡ್ಕೊಂಬಂದ್ಬಿಟ್ಟು ಅಂತ. ರೀಲ್ಸ್ ಮಾಡೋಕೆ ಅವ್ರೇನು ಬಿಡ್ಬೇಕು ನಮ್ಮನ್ನ? ಸುಮ್ಮನೆ ಇರು ನೀನು. ಅಯ್ಯ ಅಯ್ಯ ಏನು ಚೆನ್ನಾಗಿ ನುರಿತೀವಿ. ಏನು ಕ್ರೀಮ್ ಮಮ್ಮಿ? ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ, ಹೋಗ್ಬೇಕು. ಅಪ್ಪ ಬೇಕಂತ ಅವನಿಗೆ. ನಮ್ಮ 5 ನಗರದಲ್ಲೇ ಹೋಗ್ತಿರೋದು, JP ನಗರ. ಶೇರ್ ಮಾಡೋ ಲೊಕೇಶನ್ ಅಲ್ಲಿ ಎಡಮಟ್ಟೆ ಯಾವ ಎಲ್ಲ ಮಂಡಿ ಮೇಲೆ ಮೂಳೆ ಕೆಳಗಡೆ ಮೂಳೆ ಮಧ್ಯ ಕಾರ್ಟಿಲೇಜ್ ಅಂತ ಇರುತ್ತೆ. ಈ ಕಾರ್ಟಿಲೇಜ್ ಅನ್ನೋದು ಯಾವಾಗ ಸವಿಯುತ್ತೋ ಅವಾಗ ನಿಮಗೆ ಮಂಡಿ ನೋವು ಅಂತ ಶುರುವಾಗುತ್ತೆ. ಸವಿತಿದ್ದಂಗೆ ಈ ಮೂಳೆ ಹತ್ತಿರ ಬರೋಕ್ಕೆ ಶುರುವಾಗಿ ನೋವು ಅನ್ನೋದು ಬರುತ್ತೆ. ಸೊ ನಮ್ಮಲ್ಲಿ ಪ್ಲಾಸ್ಮಾ ಥೆರಪಿ, ರೇಡಿಯೋ ಫ್ರೀಕ್ವೆನ್ಸಿ ಅಪ್ಡೇಷನ್ ಎಲ್ಲ ಮಾಡೋದ್ರಿಂದ ನಿಮಗೆ ನೋವು ಅನ್ನೋದು ಕಡಿಮೆ ಆಗುತ್ತೆ. ಫ್ರೆಂಡ್ಸ್ ಇವಾಗ ಪ್ರಮೋಷನ್ ಇತ್ತು ಕ್ಲಿನಿಕ್ದು. ಸೊ ಪ್ರಮೋಷನ್ ಮಾಡಿಕೊಂಡು ಸ್ವಲ್ಪ ತೋರಿಸ್ಬೇಕಾಯ್ತು ಹಾಸ್ಪಿಟ್ಲಿಗೆ. ಹಂಗೆ ತೋರಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ, ಎಲ್ಲ ಮುಗೀತು. ಫ್ರೆಂಡ್ಸ್ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಅಲ್ಲಿಂದ 1 ಕಿಲೋಮೀಟರ್ವರೆಗೂ ನಡ್ಕೊಂಬಂದಿದ್ದೀವಿ. ಬಿಸಿಲು 3 ಕಿಲೋಮೀಟರ್, 1 ಕಿಲೋಮೀಟರ್ ಯಾರು ಬರ್ತಾ ಇಲ್ಲ ಆಟೋದವರು. ಆಯ್ತು, ಎಲ್ಲ ನಡೆಯೋಕ್ಕೆ ಸುಸ್ತಾಗಿದ್ದೀವಿ, ಹೊಟ್ಟೆ ಹಸುವಾಗೈತೆ ಫ್ರೆಂಡ್. ಫೋನ್ ಕಿತ್ಕೊಂಡು ಹೋಗ್ಬಿಡ್ಬೇಕು ಯಾರಾದ್ರೂ ಈಗ. ಕೊನೆಗೂ ಸಿಕ್ತು ಆಟೋದಲ್ಲಿ ಹೋಗ್ತಾ ಇದೀವಿ. ಫ್ರೆಂಡ್ಸ್ ಇವಾಗ ಬಂದ್ವಿ, ಸೌಮ್ಯಕ್ಕರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅವರು ಅಡುಗೆ ಮಾಡ್ಕೊಂಡು ಆವಾಗಲಿಂದ ಕಾಯ್ತಾ ಇದ್ದಾರೆ, ಬನ್ನಿ ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಹೋಗ್ತೀವಿ.
ಅಪ್ಪ ಏನು ಒಂದಿಟ್ಟು ಗೊತ್ತಿಲ್ಲ. ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಅರೇ ಡುಮ್ಮಿ ಫ್ರೆಂಡ್ಸ್, ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತಂದ್ಬಿಟ್ಟು ಅರುಣ್ ಐಸ್ ಕ್ರೀಮ್ ಹತ್ರ ಬಂದಿದ್ದೀವಿ ಲೆಗ್ಗೆರೆಯಲ್ಲಿ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಬಂದ್ಬಿಟ್ಟು ಹೋಟ್ಲಿಂದ ತರಿಸಿದ್ದು ಕುಷ್ಕನ. ಸೊ ತಿಂತಾ ಇದ್ದೀವಿ ಎಲ್ಲ. ನಾನೇನೋ ತಿಂದಿಲ್ಲ, ತಿನ್ಬೇಕು ಇವಾಗ. ಅಮ್ಮ ಶೇರು ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.